ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ಪಲ್ಲಿ ಒಂದು ಆಪ್ಷನ್ ಇದೆ, ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತ ಅಂದ್ಬಿಟ್ಟು. ಸೊ ಏನಿದೆ ಆಪ್ಷನ್ ಅಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ವಾಟ್ಸಪ್ ಅವರು ಏನೇನೆಲ್ಲ ನೋಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಏನೇನೆಲ್ಲ ನಿಮ್ಮದು ಟ್ರ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟಾಗಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ವಾಟ್ಸಪ್ ಯೂಸರ್ಸ್ಗೂ ಈ ಒಂದು ವಿಡಿಯೋ ನೀವು ಶೇರ್ ಮಾಡಬೇಕು ವಿಡಿಯೋ ನೋಡಾದ್ಮೇಲೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ವಾಟ್ಸಪ್ನ ಓಪನ್ ಮಾಡ್ಕೋಬೇಕು. ಸೊ ವಾಟ್ಸಪ್ನ ಓಪನ್ ಮಾಡ್ಕೊಂಡು ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅಲ್ಲಿ ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತ ನೀವು ಒಂದು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಡೌನ್ಲೋಡ್ ರಿಪೋರ್ಟ್ ಅಂತ ಬರುತ್ತೆ. ಆ್ಯಕ್ಚುಲಿ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಫಸ್ಟು ನೀವು ರಿಕ್ವೆಸ್ಟ್ ಮಾಡಬೇಕು. ಆ ರಿಕ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು 3 ದಿನದ ಹಿಂದೆನೇ ಮಾಡಬೇಕು. ಅಂದರೆ ಆ ರಿಕ್ವೆಸ್ಟ್ ಮಾಡಾದ್ಮೇಲೆ ನಿಮಗೆ 3 ದಿನ ಆಗುತ್ತೆ ಈ ಡೇಟಾ ಬರೋದಕ್ಕೆ. ಸೊ ನಾನು ಈ ರಿಕ್ವೆಸ್ಟ್ನ ನಾನು 3 ದಿನದ ಹಿಂದೆನೇ ಮಾಡಿದ್ದೆ. ವೀಡಿಯೋ ನೋಡಿರೋರು ಗೊತ್ತಿರುತ್ತೆ, ಲೇಟೆಸ್ಟ್ ವೀಡಿಯೋನ. ಸೊ ಅದರ ನಾನು ಹೇಳಿದ್ದೆ 3 ದಿನ ಆದಮೇಲೆ ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ. ಸೊ ಫೈನಲ್ ಇವಾಗ ನನಗೆ ಡೌನ್ಲೋಡ್ ರಿಪೋರ್ಟ್ ಅಂತ ಬಂದಿದೆ. ಸೊ ಈ ಒಂದು ಡೌನ್ಲೋಡ್ ರಿಪೋರ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಸೊ ಡೌನ್ಲೋಡಿಂಗ್ ಆಗ್ತಾ ಇದೆ. ಸೊ ಮೇಲ್ಗಡೆ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಡೌನ್ಲೋಡ್ ಆದಮೇಲೆ ನೋಡೋಣ. 102 KB ಇದೆ ಅಷ್ಟೇ. ಓಕೆ ಗೈಸ್, ಇವಾಗ ಎಕ್ಸ್ಪೋರ್ಟ್ ರಿಪೋರ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ರಿಪೋರ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫೋಲ್ಡರ್ ಕೇಳುತ್ತೆ. ನಾನು ಕಾಪಿ ಟು ಅಂತ ಅಂದ್ಬಿಟ್ಟು ನಾನು ಫೈಲ್ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಂಟರ್ನಲ್ ಮ್ಯಾನೇಜರ್ ಸೆಲೆಕ್ಟ್ ಮಾಡಿಕೊಂಡು ಈಗ ಯಾವುದಾದ್ರೂ ಒಂದು ಫೋಲ್ಡರನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಒಂದು ಫೋಲ್ಡರನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಿದ ತಕ್ಷಣ ಅಲ್ಲೊಂದು ಜಿಪ್ ಫೈಲ್ ಬಂತು. ಜಿಪ್ ಫೈಲ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕೇಳುತ್ತೆ. ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಮೈ ಅಕೌಂಟ್ ಇನ್ಫೋ ಅಂತ ಬರುತ್ತೆ. ಅದು ಆ ಒಂದು ಫೋಲ್ಡರ್ನ ನೀವು ಓಪನ್ ಮಾಡಿಕೊಂಡ್ರೆ ಆಕ್ಸೆಸ್ HTML ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳನ್ನ ಕೇಳುತ್ತೆ. ನೀವು ಕ್ರೋಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಯೂಸರ್ ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ರಿಪೋರ್ಟ್ ಜನರೇಷನ್ ಟೈಮ್, ರಿಪೋರ್ಟ್ ರಿಕ್ವೆಸ್ಟ್ ಟೈಮು, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ನೇಮು, ಕನೆಕ್ಷನ್ ಸ್ಟೇಟು, ಆನ್ಲೈನ್ ಸಿನ್ಸ್ ಅಂತ ಅಂದ್ಬಿಟ್ಟು ಎಲ್ಲ ನಿಮಗೆ ಕಂಪ್ಲೀಟಾಗಿ ನೀವು ಯಾವ ಆ್ಯಪ್ ವರ್ಷನ್ನು ಆ್ಯಂಡ್ ಡಿವೈಸ್ ಟೈಪ್ ಯಾವುದು, ಆಂಡ್ರಾಯ್ಡ್, ಐಫೋನ್ ಎಲ್ಲನೂ ಕೂಡ ನಿಮಗೆ ತೋರಿಸ್ತದೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಏನು ಪ್ರೊಫೈಲ್ ಫೋಟೋ ಹಾಕಿದ್ದೀರಾ, ವಾಟ್ಸಪ್ಪಲ್ಲಿ DP ಏನು ಹಾಕಿದ್ದೀರಾ ಅದನ್ನು ಕೂಡ ತೋರಿಸ್ತಾ ಇದೆ. ಇದನ್ನು ಕೂಡ ವಾಟ್ಸಪ್ ಅವರು ನೋಡ್ತಾರೆ. ಇವಾಗ ಏನೇನೆಲ್ಲ ತೋರಿಸ್ತಾ ಇದೆ ಇಲ್ಲಿ ಅದನ್ನೆಲ್ಲ ವಾಟ್ಸಪ್ ಅವರು ನೋಡೋದಕ್ಕೆ ಸಾಧ್ಯ. ಅವರ ಒಂದು ಸರ್ವರಲ್ಲಿ ಇವೆಲ್ಲ ಸೇವ್ ಆಗಿರುತ್ತೆ ಅಂತ ಅರ್ಥ ಆಯಿತಾ. ಸೊ ಆ್ಯಂಡ್ ನೀವು ಯಾರ್ಯಾರ್ದೆಲ್ಲ ಫೋನ್ ನಂಬರ್ ಮಡಿಕೊಂಡಿದ್ದೀರಾ ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲಿ ಕಂಪ್ಲೀಟಾಗಿ ಅವ್ರಿಗೆ ಶೋ ಆಗುತ್ತೆ. ಓಕೆ, ಎಳೀತಾ ಇದ್ದರೆ ಬರ್ತಾನೆ ನೋಡಿ ಕಾಂಟ್ಯಾಕ್ಟ್ಸ್ಗಳು. ಸೊ ಈ ಥರ ಎಲ್ಲನೂ ಕೂಡ ಅವರು ನೋಡ್ಬೋದು. ಆ್ಯಂಡ್ ಟರ್ಮ್ಸ್ ಆಫ್ ಸರ್ವಿಸಸ್ಸು ಇದರಲ್ಲಿ ನಿಮ್ಗೊಂದಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಅವರು ನೋಡ್ಬೋದು. ಆ್ಯಂಡ್ ಅದರ ಜೊತೆಗೆ ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್ನು ಕೂಡ ಇದೆ ಇದರಲ್ಲಿ. ಸೊ ಯಾವ ಪ್ಲ್ಯಾಟ್ಫಾರ್ಮು ಆ್ಯಂಡ್ ಡಿವೈಸು, ಯಾವ ಡಿವೈಸಲ್ಲಿ ನೀವು ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ರಿಜಿಸ್ಟ್ರೇಷನ್ ಟೈಮ್ ಯಾವಾಗ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ಕೂಡ ಇಲ್ಲಿ ತೋರಿಸ್ತದೆ. ಆ್ಯಂಡ್ ಸೆಟ್ಟಿಂಗ್ಸು ಕೂಡ ತೋರಿಸ್ತದೆ. ಸ್ಟೇಟಸ್, ಪ್ರೈವಸಿ ಆ್ಯಂಡ್ ಪ್ರೊಫೈಲ್ ಫೋಟೋ ಪ್ರೈವಸಿ, ಆ್ಯಂಡ್ ನೀವು ಯಾರನ್ನ ಬ್ಲಾಕ್ ಮಾಡಿದ್ದೀರಾ ಆ ನಂಬರ್ನು ಕೂಡ ಇಲ್ಲಿ ತೋರಿಸ್ತದೆ. ಸೊ ಇವಾಗ ಏನೇನೆಲ್ಲ ತೋರಿಸ್ತೋ ಅದನ್ನೆಲ್ಲ ವಾಟ್ಸಪ್ ಅವರು ನೋಡ್ಬೋದು ಆಯಿತಾ. ಅದೆಲ್ಲ ವಾಟ್ಸಪ್ ಸರ್ವರಲ್ಲಿ ಸೇವ್ ಆಗಿರುತ್ತೆ. ಸೊ ನಿಮ್ಮ ಒಂದು ಡೀಟೇಲ್ಸ್ಗಳು ನಿಮ್ಮ ಒಂದು ವಾಟ್ಸಪ್ ಬಗ್ಗೆ ಏನೇನು ಸರ್ವರಲ್ಲಿ ಸೇವ್ ಆಗಿರುತ್ತೆ ಅಂತ ನೋಡಬೇಕು ಅಂತಂದರೆ ನಾನು ಹೇಳ್ದಂಗೆ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಜಿಪ್ ಫೈಲ್ನ ಓಪನ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನೀವು ಅದನ್ನು HTML ಅಲ್ಲಿ ನೀವು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಈ ಥರ ತೋರಿಸುತ್ತೆ. ಸೊ ದಯವಿಟ್ಟು ವಿಡಿಯೋ ಸರ್ ಒಂದು ಲೈಕ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ದಯವಿಟ್ಟು ಶೇರ್ ಮಾಡ್ರಪ್ಪ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.